ಮೊನ್ನೆ ನೀವು ಸಿದ್ದರಾಮಯ್ಯನವರು ಬಹಳ ಮಾತಾಡ್ತಾ ಇದ್ರಿ ಸರ್. ಸಿದ್ದರಾಮಯ್ಯನವರ ವ್ಯೂಸ್ ಏನು ಸರ್? ಏನಿಲ್ಲ, ನಮ್ಮ ಈ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಅತಿ ಹೆಚ್ಚು ಸೀಟು ಕಳೆದ 25 ವರ್ಷದಿಂದ ಬರದೇ ಹೋದ ಸೀಟ್ಗಳು ಈ ವರ್ಷ ಬಂದಿದೆ. ಫುಲ್ ಸೀಟ್ಗಳಲ್ಲಿ ಸ್ಪರ್ಧೆನೇ ಮಾಡ್ತಿಲ್ಲ ಕಾಂಗ್ರೆಸ್ಸು. ಗದ್ದಿಗೆ ಏರ್ತೀವಿ ಅನ್ನೋ ಕನಸು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು. ಎಲ್ಲ ಕಡೆ ಸ್ಪರ್ಧೆನೇ ಮಾಡಿಲ್ಲ. ಬಿಜೆಪಿ ಬಿಡಿ, ಕಿತ್ತಾಟದ ಗೂಡಿನಲ್ಲಿದ್ದಾರೆ ಬಿಜೆಪಿ. ನಾವು ಒಗ್ಗಟ್ಟಿನ ಮಂತ್ರದಲ್ಲಿದ್ದೇವೆ. ನಿಮ್ಮ ಬ್ರದರ್ಸ್ ಹೇಳಿಕೆ ಇತ್ತಲ್ಲ ಸರ್, ಅದು ಪ್ರತಿ ಬಾರಿ ಚರ್ಚೆ ಆಗುತ್ತೆ. ಮುಸ್ಲಿಮ್ಸ್ ನಿಮ್ಮ ಬ್ರದರ್ಸಾ? ಅಲ್ಲ ರೀ, ದೇಶದಲ್ಲಿ ಸಂವಿಧಾನದಲ್ಲಿ ಎಲ್ಲರೂ ಕೂಡ ನಾವು ಈಗ ಕುವೆಂಪು ಹಾಡು ಯಾಕೆ ಆಡಿಸ್ತಾ ಇದೀವಿ ನಾವು ಕೃಷ್ಣ ಕಾಲದಿಂದ. ಇವ್ರು ಬಿಜೆಪಿ ತೆಗಿಬೇಕಾಯ್ತು. ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅಂತ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳ್ತಾರೆ. ಇದು ಶಾಂತಿಯ ತೋಟ ಅಂತ ಹೇಳ್ತಾರೆ. ಅವ್ರೇನ್ ಮಾತಾಡ್ತಾರೆ, ಮತ್ತೆ ಯಾಕೆ ನಮ್ಮ ಸಂವಿಧಾನನ ಯಾಕೆ ತೆಗೆದಾಕಿಲ್ಲ ಅವ್ರ ಕೈಲಿ? ಎಲ್ಲ ಒಟ್ಟಿಗೆ ತೆಗೆದುಕೊಂಡು ಜಾತ್ಯಾತೀತ ತತ್ವ. ದೇವೇಗೌಡರು ಯಾಕೆ ಇವತ್ತು JDS ಅಂತ ಇಟ್ಕೊಂಡವ್ರೆ? JDS ಅಂದ್ರೆ ಏನು? ಸೆಕ್ಯುಲರ್. ಬಿಜೆಪಿ JDS ಅಂತ ಇಟ್ಕೊಳ್ಳಿ. ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು, ನೀವು ಹೋರಾಟನೇ ಮಾಡ್ತೀರಾ ಸರ್? ಕಪ್ಪಣ ಅದಕ್ಕೆ ಮಾಡ್ತಾ ಇರೋದು ನಾವು. ಟೈಮ್ ಕೊಡ್ಬೇಕಲ್ಲ ಅವ್ರಿಗೆ ಎಕ್ಸಾಮಿನೇಷನ್ ಬರಕ್ಕೆ. ಈಗ ಬಂದವ್ರ ಎಕ್ಸಾಮಿನೇಷನ್ ಹೇಳ್ತಾ ಇದೀವಿ ನಾವು. 15 ಲಕ್ಷ ಹೋದ ಎಲೆಕ್ಷನ್ ಹೇಳಿದ್ರು, ನಿಮ್ ಯಾರ ಅಕೌಂಟ್ ಬಂದಿಲ್ಲ, ಅದಕ್ಕೆ ನೆನ್ಪು ಮಾಡ್ತಾ ಇದೀವಿ. ಅದಕ್ಕೆ ನೀವೆಲ್ಲ ವೋಟ್ ಹಾಕ್ಬಾರ್ದು. ಉದ್ಯೋಗದ ಬಗ್ಗೆ ನಿಮ್ದು ಪ್ಲಾನ್ ಏನು ಸರ್? ಉದ್ಯೋಗ ಒಂದು ಗ್ಯಾರಂಟಿ ಸ್ಕೀಮ್ಗಳು, ಒಂದು ಉದ್ಯೋಗಕ್ಕೊಂದು ಪ್ಲಾನ್ ಇರಬೇಕಲ್ಲ. ಏನಿಲ್ಲ, ಎಲ್ಲರಿಗೂ ಅಪ್ರೆಂಟಿಸ್ಶಿಪ್ ಕೊಟ್ಟು 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ. ಅದೇ ನಮ್ದೊಂದು ದೊಡ್ಡ ಸ್ಕೀಮ್. ದೊಡ್ಡ ಮಟ್ಟದಲ್ಲಿ ಜಾಬ್ ಲಾಸ್ ಆಗ್ತಿದೆ ಸರ್. ಒಂದು ಕೆಲಸ ಸಿಗದೇ ಇರೋದು, ಒಂದು ಸಿಕ್ಕಿರೋ ಕೆಲಸಗಳು ಹೋಗ್ತಾ ಇವೆ, ಎಸ್ಪೆಷಲಿ IT-BT ಸೆಕ್ಟರಲ್ಲಿ. ಜನ ಭಾಳ ಜಾಸ್ತಿ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಆ ದೃಷ್ಟಿಯಿಂದ ಇನ್ನೂ ನಮ್ಮ ಹ್ಯೂಮನ್ ರಿಸೋರ್ಸಸ್ ಚೆನ್ನಾಗಿದೆ. ಇದಕ್ಕೆ ನಾವು ಅದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ತಿದ್ದೀವಿ. ಅವ್ರಿಗೆ ಹೊರಗಡೆಯಿಂದ ಬರೋದನ್ನ ತಪ್ಪಿಸ್ಬೇಕು, ಒಳ್ಳೆ ಅಲ್ಲೇ ಎಜುಕೇಷನ್ ಕೊಡಬೇಕು, ಅದೆಲ್ಲ ಆಲೋಚನೆ ಮಾಡಿದ್ವಿ. ನಮ್ಮ ಪಾಲಿನ ತೆರಿಗೆ ನಮಗೆ ಸಿಗೋಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀವಿ. ನಮ್ಮ ಪಾಲಿನ ತೆರಿಗೆ ಪರ್ಸೆಂಟೇಜ್ ನಮ್ಗೆ ಇನ್ನೂ ಜಾಸ್ತಿ ಆಗಬೇಕಲ್ವ ಸರ್? ಏನು ಮಾಡ್ತಿದ್ದೀರಾ? 13 ಕೊಡ್ತಾ ಇದ್ದಾರೆ, 13 ಸರಿ ಇಲ್ಲ, ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಮೊದಲನೇ ಬಾರಿಗೆ ಎಲ್ಲ MLAಗಳು ಹೋಗಿ ನಾವಲ್ಲಿ ಧರಣಿ ಮಾಡಿದೋ, ನಾವು ರಿಕ್ವೆಸ್ಟ್ ಮಾಡಿದ್ವಿ, ಕೋರ್ಟ್ಗೆ ಹಾಕಿದ್ವಿ. ಈ ಕೋರ್ಟಿಂದ ಕೂಡ ನಮ್ಗೆ ಉತ್ತಮವಾದಂಥ ಫಲಿತಾಂಶ, ಮಾರ್ಗದರ್ಶನ ಸಿಗ್ತದೆ ಅಂತ ನಂಬಿದ್ದೇವೆ. ಕಾಂಗ್ರೆಸ್ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಸರ್, ನಮ್ಮ ಕೈಗೆ ಒಂದು ವಾರ IT, ED, CBI ಕೊಟ್ಬಿಡಿ, ನೋಡಿ ದೇಶ ನಾವಾಗ ಅಂತ. ಯಾರು ಮಾತಾಡೋದು ಗೊತ್ತಿಲ್ಲ ನನಗೆ. ನಾನು ಅಧಿಕಾರನ ದುರುಪಯೋಗ ಯಾರೇ ಆಗಲಿ ಮಾಡಬಾರ್ದು. ಮಾಡಕ್ಕೆ ನಾನು ಅದಕ್ಕೆ ಸಂದೇಶವಲ್ಲ. ನಾವು ದ್ವೇಷದ ರಾಜಕಾರಣ ನಾವು ಮಾಡೋದಿಲ್ಲ, ಬದುಕಿನ ರಾಜಕಾರಣ ಅಂತ ಹೇಳಿದ್ನಲ್ಲ. ಇಲ್ಲಿ ಸರ್ ನಿಮ್ಮ ಸ್ಟ್ರಗಲ್ಲು, ನಿಮ್ಮ ಒದ್ದಾಟ ಈ IT, ED, CBI ವಿಚಾರದಲ್ಲಿ ಎಲ್ಲಿಗೆ ಬಂದಿದ್ದೀರಾ ಸರ್? ಈಗ ಜರ್ಜರಿತರನ್ನಾಗಿ ಮಾಡ್ತಾ ನಿಮ್ಮನ್ನು ದಿನ ಇನ್ನೂ ನಡೀತಾನೆ ಇದೆ. ಏನಕ್ಕೂ ಮಣಿಯಲ್ಲ ತಾವು. ಏನಾಯ್ತು ನೋಡಿದ್ದೀನಲ್ಲ, ಇನ್ನೇನು ಮಾಡಬೇಕು ಮಾಡಿ. ಈ ಚುನಾವಣೆಯಲ್ಲಿ ಸರ್ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ದೇಶದ ಜನಗಳಿಗೆ? ಏನು ನಿಮ್ಮ ಕೋರಿಕೆ ಏನು ದೇಶದ ಜನಗಳಲ್ಲಿ? ದೇಶದಲ್ಲಿ ಬದಲಾವಣೆ ಇರಲಿ. 10 ವರ್ಷ ನೋಡಾಯ್ತು, ಹೊಸಬ್ರಿಗೆ ಅವಕಾಶ ಸಿಗಲಿ, ದೇಶಕ್ಕೆ ಅಲ್ಲಿ ಶಾಂತಿ ಇರಲಿ. ನಮ್ಮ ಜನ ಹೊರಗಡೆ ಹೋಗೋದನ್ನ ತಪ್ಪಿಸ್ಬೇಕು. ಎಲ್ಲ ಒಳ್ಳೊಳ್ಳೆ ಅನುಕೂಲಸ್ಥರೆಲ್ಲ ನಮ್ಮ ದೇಶ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಆ ಭಯದ ವಾತಾವರಣದಿಂದ ಕಡಿಮೆ ಆಗಬೇಕು. ನೀವು ನಿಮ್ಮ ಹೆಂಡತಿ ಫೋನಲ್ಲಿ ಮಾತಾಡ್ಬೇಕಾದ್ರೂ ವಾಟ್ಸಪ್ಪು, ಫೇಸ್ ಟೈಮು ಹುಡುಕ್ತಾ ಇದ್ದೀರಾ. ಅಂಥ ಪರಿಸ್ಥಿತಿ ಬಂದಿದೆ. ನಮ್ಗೆ ಬರಬಾರ್ದು. ಫ್ರೀ ಫೇರ್ ಆಗಿ ನಿರ್ಭಯವಾಗಿ ಇರಬೇಕು. ಈ ಬಾರಿ ನಿಮ್ಮ ನಂಬರ್ ಹೇಳಿ ಸರ್. ಸ್ಟೇಟಲ್ಲಿ ನಿಮ್ಮ ಪ್ರವಾಸ ಮುಗಿಲಿ, ಆಮೇಲೆ ಮಾತಾಡಿ. ಹೇಳಿ ಸರ್. ಇದು 2 ದಿನ ಇದೆ ಪ್ರವಾಸ ಮುಗಿಲಿ. ಸೆಂಟ್ರಲಲ್ಲಿ ಸರ್, ಸೆಂಟ್ರಲಲ್ಲಿ ಅಲ್ಲಿ ಇಂಡಿಯಾ. ಓಕೆ, ನೋ ಇಂಡಿಯಾ ಮಾತ್ರ. PM ಕ್ಯಾಂಡಿಡೇಟ್ ಡಿಸೈಡ್ ಆಗೋದು ಹೇಗೆ ಸರ್? PM ಕ್ಯಾಂಡಿಡೇಟ್ ಎಲೆಕ್ಷನ್ ಆದಮೇಲೆ ಲಾರ್ಜೆಸ್ಟ್ ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಸಂದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ.